ધ્યાનથી વાંચો. ಅಕ್ಕ ಬಾವ ಪ್ಯಾರಿಸ್ಗೆ ಹೋಗಿದ್ದಾರೆ. ದ ಮೋಸ್ಟ್ ರೊಮ್ಯಾಂಟಿಕ್ ಸಿಟಿ ಇನ್ ದ ವರ್ಲ್ಡ್. ವಾವ್. ತಮ್ಮ ರಿಟೈರ್ಮೆಂಟ್ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ನನ್ನ ರಿಟೈರ್ಮೆಂಟ್ಗೆ ಇನ್ನೂ 5 ವರ್ಷ ಇದೆ. ಪ್ಯಾರಿಸ್ಗೆ ಸ್ವಲ್ಪ ಟೈಮ್ ಇದೆ. ಅಲ್ಗ್ ಹೋಗು ಹೇಳ್ಬಹುದು. 1 ಕಪ್ ಚಾ ಕುಡಿಸ್ತೀಯಾ? ಈಗ ತರ್ತೀನಿ. ಸುಬು ಹೇಳಿ. ಸುಬು, ಮ್ಯೂಚುವಲ್ ಫಂಡ್ಸ್ ನಲ್ಲಿ ಎಕ್ಸ್ಪರ್ಟ್ ಆಗಿದೆಯಂತೆ. ಒಂದು ಅಡ್ವೈಸ್ ಬೇಕಿತ್ತು. ಅಂತ ಎಕ್ಸ್ಪರ್ಟ್ ಏನಿಲ್ಲ ಚಿಕ್ಕಪ್ಪ, ಆದ್ರೂ ಕೇಳಿ, ನಿಮ್ಗೆ ಏನ್ ತಿಳಿಯೋಕಿದೆ? ನಿಂಗೆ ಗೊತ್ತಲ್ಲ, ಹಲವಾರು ವರ್ಷಗಳಿಂದ ನಾನು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೇನೆ. ಆದ್ರೆ ಈಗ ಒಂದು ದೊಡ್ಡ ಅಮೌಂಟ್ ಒಟ್ಟಾಗಿದೆ. ಅದರಿಂದ ಉತ್ತಮ ರಿಟರ್ನ್ಸ್ ಕೂಡ ಬರ್ತಿದೆ. ಆದ್ರೆ 5 ವರ್ಷದ ನಂತರ ನಾನು ರಿಟೈರ್ ಆಗುವಾಗ ನನ್ಗೆ ತಿಳಿತಾ ಇಲ್ಲ, ಈ ಎಲ್ಲಾ ಮ್ಯೂಚುವಲ್ ಫಂಡ್ಸ್ ಇಟ್ಕೊಳ್ಬೇಕಾ ಅಥವಾ ರಿಡೀಮ್ ಮಾಡ್ಬೇಕಾ ಅಂತ. ಆದ್ರೆ ಎಕ್ಸ್ಪೆನ್ಸಸ್ ಹೇಗೆ ಪ್ಲಾನ್ ಮಾಡ್ಲಿ? ನನಗೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಲು ತಿಳಿತದೆ. ಆದ್ರೆ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹಣ ವಿಡ್ರಾ ಮಾಡಲು ಏನ್ ಪ್ಲಾನ್ ಇರಬೇಕು ಅದು ತಿಳಿದಿಲ್ಲ. ಚಿಕ್ಕಪ್ಪ, ಸಿಂಪಲ್ ಆಗಿದೆ. ನಾನು ಹೇಳ್ತೇನೆ ಮ್ಯೂಚುವಲ್ ಫಂಡ್ಸ್ನಿಂದ ರಿಟೈರ್ಮೆಂಟ್ಗೆ ಹಣ ಹೇಗೆ ವಿಡ್ರಾ ಮಾಡಬೇಕೆಂದು. ಓಕೆ ಚಿಕ್ಕಪ್ಪ, ಇದು ನಿಮ್ಮ SIP ಮತ್ತು ಇದು ಅದರ ಲಾಂಗ್ ಟರ್ಮ್ ರಿಟರ್ನ್ಸ್. ಓಕೆ. ಈಗ ಜಾರ್ 70% ಫುಲ್. ಇದು ನಿಮ್ಮ ಮುಂದಿನ 5 ವರ್ಷಗಳ ಇನ್ವೆಸ್ಟ್ಮೆಂಟ್ಸ್ ವಿತ್ ಇಟ್ಸ್ ರಿಟರ್ನ್ಸ್. ಈಗ ಮಾತಾಡೋಣ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ನ ಬಗ್ಗೆ. ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಎಂದು ಕೇಳಿಲ್ಲ. ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ರಿಟೈರ್ಮೆಂಟ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಒಂದು ವೇಳೆ ನೀವು ಲಾಂಗ್ ಟರ್ಮ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡಿ ಒಂದು ಕಾರ್ಪಸ್ ಒಟ್ಟು ಮಾಡಿದ್ರೆ, ನೀವು ನಿಮ್ಮ ಅವಶ್ಯಕತೆಗನುಸಾರವಾಗಿ ಈ ಕಾರ್ಪಸ್ನಿಂದ ಒಂದು ಪ್ರತಿ ತಿಂಗಳು ಓಕೆ ಅಥವಾ ಕ್ವಾರ್ಟರ್ಲಿ ಅಥವಾ ಆನ್ಯುವಲಿ ಒಂದು ಫಿಕ್ಸ್ಡ್ ಅಮೌಂಟ್ ವಿಡ್ರಾ ಮಾಡಬಹುದು. ಇಂಟ್ರೆಸ್ಟಿಂಗ್. ಅಂದ್ರೆ ನನ್ನ ಎಲ್ಲಾ ಅವಶ್ಯಕತೆ ಪೂರ್ಣಗೊಳ್ಳುತ್ತೆ ವಿತ್ ಡಿಸಿಪ್ಲಿನ್ ಮ್ಯಾನರ್. ಅಷ್ಟೇ ಅಲ್ಲ ಚಿಕ್ಕಪ್ಪ, ಯಾವ ಹಣ ಆಲ್ರೆಡಿ ಇನ್ವೆಸ್ಟ್ ಆಗಿದೆ ಅದರಿಂದ ನಿಮ್ಗೆ ಗ್ರೋತ್ ನ ಅಪಾರ್ಚುನಿಟಿ ಸಿಗುತ್ತಾ ಇರುತ್ತೆ. ಅದರ ಜೊತೆಗೆ ನಿಮ್ಮ ರಿಟೈರ್ಮೆಂಟ್ ನ ನಂತರವೂ ಒಂದು ಕ್ಯಾಶ್ ಫ್ಲೋ ಬರುತ್ತಾ ಇರುತ್ತೆ. ಓ ಹೌದೇ? ಮತ್ತೆ ನನ್ನ ವರ್ಲ್ಡ್ ಟೂರ್? ಡೋಂಟ್ ವರಿ ಚಿಕ್ಕಮ್ಮ, ನಿಮ್ಮ ವರ್ಲ್ಡ್ ಟೂರ್ ಪ್ಲಾನ್ ಸ್ಟೇಸ್ ಆನ್. ಆದ್ರೆ ಸ್ವಿಟ್ಜರ್ಲೆಂಡ್ ನ ಪ್ರವಾಸಕ್ಕೆ ಹೋಗಿ ಇದನ್ನ ಹೇಳ್ಬೇಡಿ. 1 ಕಪ್ ಚಾ ಕುಡಿಸಿ. ತಯಾರಾಗಿದೆ. ಓಹೋ, ಹೇಗಿದೆ? ಸರಿಯಾಗಿದೆ. ಮ್ಯೂಚುವಲ್ ಫಂಡ್ ಸರಿಯಾಗಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.